ಗುಡ್ ಮಾರ್ನಿಂಗ್, ನಮಸ್ಕಾರ, ಅದಾಬ್. ಮತ್ತು ಇವತ್ತು ನನ್ನ ಟಾಪಿಕ್ ಅಂದ್ರೆ ಯು ಆರ್ ಅವರೇಜ್ ಆಫ್ 5 ಪೀಪಲ್ ಯು ಸರೌಂಡ್ ಯುವರ್ ಸೆಲ್ಫ್ ವಿತ್. ಈಗ ನೀವು ಹಿಂದಕ್ಕೆ ಹೋದಿ ಯೋಚಿಸಿ ನೋಡಿ, ನಾವು ಹೇಗೆ ರೂಪಿಸಿಕೊಳ್ತೇವೆ, ನಮ್ಮ ನೇಚರ್ ಹೇಗಾಗತ್ತೆ, ನಮ್ಮ ಪರ್ಸನಾಲಿಟಿ ಹೇಗಾಗತ್ತೆ. ಯಾವತ್ತಾದ್ರೂ ಯೋಚಿಸಿದ್ರ ಫ್ರೆಂಚಿನ ಸ್ಮಾಲ್ ಚೈಲ್ಡ್ ಅಷ್ಟು ಚೆನ್ನಾಗಿ ಫ್ರೆಂಚ್ ಆಗಿ ಮಾತಾಡ್ತಾರೆ ಅಂತ? ಮತ್ತೆ ಲಂಡನ್ನಲ್ಲಿ ಹುಟ್ಟಿಕೊಳ್ಳುವಂತಹ ಒಂದು ಮಗು ಬಹಳ ಚೆನ್ನಾಗಿ ಮಾತಾಡುತ್ತೆ, ಆದ್ರೆ ನಾವು ಕಲಿಬೇಕಾಗುತ್ತೆ. ಇಟ್ಸ್ ಆಲ್ ಇಂಪ್ಯಾಕ್ಟ್ ಆಫ್ ದ ಸೊಸೈಟಿ ವಿ ಲಿವ್ ಇನ್. ಆಂಧ್ರದ ವ್ಯಕ್ತಿಗೆ ಬಹಳ ಚೆನ್ನಾಗಿಯೇ ಬರುತ್ತೆ ತೆಲುಗು, ಮತ್ತೆ ತಮಿಳುನಾಡಿನ ವ್ಯಕ್ತಿಗೆ ಬರುತ್ತೆ ತಮಿಳು ಬಹಳ ಫ್ಲೂಯೆಂಟ್ ಆಗಿ. ನಮಗೆ ಕಲಿಯೋದಕ್ಕೆ ಬಹಳ ಸಮಯ ಬೇಕಾಗತ್ತೆ. ಆಳವಾಗಿ ಯೋಚನೆ ಮಾಡಿ, ಇದೆಲ್ಲ ಯಾಕಾಗತ್ತೆ ಅಂತ. ಇದು ಯಾಕಾಗತ್ತೆ ಅಂದ್ರೆ ಬಿಕಾಸ್ ವಿ ಸರೌಂಡ್ ಅವರ್ ಸೆಲ್ಫ್ಸ್ ವಿತ್ ರೈಟ್ ಪೀಪಲ್. ಕೆಲವೊಮ್ಮೆ ಇಟ್ ಹ್ಯಾಪನ್ಸ್ ಬೈ ಡಿಫಾಲ್ಟ್, ಆದ್ರೆ ಕೆಲವೊಮ್ಮೆ ನಾವು ಸ್ವಲ್ಪ ಜಾಣರಾದಾಗ, ನಾವು ಜಾಣರಾಗ್ತೀವಿ ಕೂಡ, ಆಗ ನಮ್ಮ ಕಂಪ್ಯಾನಿಯನ್ಸ್, ನಮ್ಮ ಕೊಲೀಗ್ಸ್, ನಮ್ಮ ಕಂಪನಿ ಸ್ಮಾರ್ಟ್ಲಿ ಆಯ್ಕೆ ಮಾಡ್ತೇವೆ. ಆದರೆ ನೀವು ಹೇಗೆ ಆಗಬೇಕು ಅಂತ ಬಯಸ್ತೀರಾ ಅಂತಹ ವ್ಯಕ್ತಿಗಳನ್ನ ಸುತ್ತ ಇಟ್ಕೊಂಡ್ರೆ, ನಾನು ಹೇಳ್ತೀನಿ ಕೆಲವು ವರ್ಷಗಳಲ್ಲಿ ಖಂಡಿತ ಹಾಗಾಗ್ತೀರಿ. ಯಾರ ಇರ್ಬೋದು, ನಿಮ್ಮ ಗೆಳೆಯ ಬಹಳ ಅಮೇಝಿಂಗ್ ಆಗಿ, ಯಾರಾದರೂ ಸಿಂಗರ್, ಅಥ್ಲೀಟ್ ಇರ್ಬೋದು, ಸ್ಪೋರ್ಟ್ಸ್ ಮ್ಯಾನ್ ಇರ್ಬೋದು, ಯಾರು ಸ್ಮೋಕ್ ಮಾಡ್ತಿರ್ಬೋದು, ಯಾರೋ ಡ್ರಿಂಕ್ ಬಹಳ ಮಾಡ್ತಿರ್ಬೋದು. ಏನ್ ಮಾಡಬೇಕು ಕೆಲಸ ಮಾಡ್ಕೊಂಡು ಅಂತ ಕತ್ತೆ ಹಾಗೆ ಕೆಲಸ ಮಾಡ್ತಿದ್ದೀರಿ ಅನ್ಬೋದು. ರಾತ್ರಿ 10 ಗಂಟೆ ತನಕ ಕೆಲಸ ಮಾಡ್ತೀರಿ. ಮತ್ತೆ ಕೆಲವರು ಹೇಗಿರ್ಬೋದು ಅಂದ್ರೆ, ಅವರು ಇನ್ನೂ ಕೆಲಸ ಮಾಡೋಣ, ಕೆಲಸ ಇಲ್ಲದೆ ಏನೂ ಆಗೋದಿಲ್ಲ, ಇನ್ನೂ ಕಲಿಯೋಣ ಅನ್ಬೋದು, ಕಲಿಯದೆ ಏನೂ ಆಗೋದಿಲ್ಲ ಅನ್ಬೋದು. ಐ ವಾಂಟ್ ಟು ಬಿಕಮ್ ಸಮ್ ಬಿಗ್ ಗಾಯ್. ನಿಮಗೆ ಬಹಳ ಚೆನ್ನಾಗಿ ಹಾಡುವಂತ ವ್ಯಕ್ತಿಗಳು ಕೂಡ ಸಿಗಬಹುದು, ಅವ್ರು ನಿಮ್ ಗೆಳೆಯರಿರ್ಬೋದು. ಆದ್ರೆ ಸಮ್ವೇರ್ ಅವ್ರಿಗೆ ಕೆಲವು ಗುಣ ಖಂಡಿತ ನಿಮ್ಮಲ್ಲಿ ಬಂದು ಬಿಡಬಹುದು. ನಿಮ್ಮ ಸರೌಂಡಿಂಗ್ ನಲ್ಲಿ ಎಂತವರನ್ನ ಇಟ್ಕೊಳ್ತೀರೋ ಅದೇ ರೀತಿ ನೀವಾಗ್ತೀರಿ. ಹಾಗಾಗಿ ಜಾಣರಾಗಿರಿ. ನೀವು ಫೀಲ್ಡ್ ನಲ್ಲಿ ಕೆಲಸ ಮಾಡ್ತಿದ್ರು, ಆಫೀಸಲ್ಲಿ ಮಾಡ್ತಿದ್ರು, ಫ್ಯಾಕ್ಟ್ರಿಯಲ್ಲಿ ಮಾಡ್ತಿದ್ರು, ಎಲ್ಲಾದ್ರೂ ಸರಿ, ನೀವು ಕೆಲಸ ಮಾಡುವಲ್ಲಿ ನಿಮ್ಮ ಅಕ್ಕಪಕ್ಕದಲ್ಲಿರುವಂತಹ ಜನರೇನಿದ್ದಾರೆ ಬಹಳ ಟಾಕ್ಸಿಕ್ ಆಗಿದ್ರೆ, ಅವರಿಗೆ ಕೊರತೆ ಕಾಣ್ತಿದ್ರೆ ಬೇರೆ ವಿಚಾರ. ಮತ್ತೆ ಇನ್ನೊಂದು ವಿಷಯ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕು. ಪೀಪಲ್ ಜಸ್ಟ್ ವಾಂಟ್ ಟು ಮೂವ್ ಇನ್ ಕ್ರೌಡ್. ಮತ್ತೆ ಕ್ರೌಡ್ನಲ್ಲಿ ಯಾವತ್ತೂ ಲೀಡರ್ಸ್ ಆಗೋದಿಲ್ಲ. ಕ್ರೌಡ್ನಲ್ಲಿ ಕೇವಲ ಫಾಲೋವರ್ಸ್ ಇರೋದು. ಮತ್ತೆ ಕ್ರೌಡ್ನಲ್ಲಿ ಯಾವುದೇ ವ್ಯಕ್ತಿ ಬೇರೆ ಥಿಂಕಿಂಗ್ ನಿಂದ ಬರ್ತಾರೆ, ಬೇರೆ ಬೇರೆ ಆಕ್ಷನ್ಸ್ ಮಾಡ್ತಾರೆ. ಆಗ ಪ್ರಾರಂಭ ಆಗುತ್ತೆ ಅವರನ್ನು ಲೇವಡಿ ಮಾಡೋದು. ಇವನು ಡಫರ್, ಏನು ಬರೋದಿಲ್ಲ, ಇವ್ರು ಹಾಗೆ, ಅವ್ರು ಹೀಗೆ ಅಂತ. ಆದ್ರೆ ಬೈ ಚಾನ್ಸ್ ನೀವೇನಾದ್ರೂ ಸಕ್ಸಸ್ ಆದ್ರೆ, ಆಗ ಜನರು ನಿಮ್ಮನ್ನ ಫಾಲೋ ಮಾಡ್ತಾರೆ, ಕಾಪಿ ಮಾಡ್ತಾರೆ. ಮತ್ತೆ ನಿಮ್ಗೆ ಭಾರಿ ಸಕ್ಸಸ್ ಸಿಕ್ಕಿದ್ರೆ ಆಗ ನಿಮ್ಮನ್ನವರು ಅಡ್ಮೈರ್ ಮಾಡ್ತಾರೆ. ಈಗ ಯೋಚನೆ ಮಾಡಿ, ನೀವು ಎಂಥ ಜನರ ನಡುವೆ ಇದ್ದೀರಿ ಅಂತ. ನಿಮ್ಮ ಅಕ್ಕಪಕ್ಕದ ಜನರು ಹೇಗಿದ್ದಾರೆ, ದ್ಯಾಟ್ ರಿಯಲಿ ಮ್ಯಾಟರ್ಸ್. ಅನ್ಫಾರ್ಚುನೇಟ್ಲಿ ಬಹಳ ಕಡಿಮೆ ಜನರು ಈ ವಿಷಯವನ್ನ ಗಂಭೀರವಾಗಿ ತಗೋತಾರೆ. ಬಹಳ ಕಡಿಮೆ ಜನರು ಹೀಗೆ ಯೋಚನೆ ಮಾಡೋದು, ಇದು ಇಂಪಾರ್ಟೆಂಟ್ ಹೌದೋ ಅಲ್ವೋ ಅಂತ. ಮತ್ತೆ ಅದುವೇ ನನ್ನ ಇಂಪಾರ್ಟೆಂಟ್ ಮೆಸೇಜ್ ಟು ಆಲ್ ಮ್ಯಾನ್ಕೈಂಡಿಯನ್ಸ್. ನೀವು ಬೆಳಿಬೇಕು ಅಂತಾದ್ರೆ ನೀವು ಖಂಡಿತವಾಗಿ ನಿಮ್ಮ ಸುತ್ತಮುತ್ತ ಸರಿಯಾದ ಜನರನ್ನ ಹೊಂದಿರಬೇಕು. ಈಗ ನೀವೇ ಒಮ್ಮೆ ಯೋಚನೆ ಮಾಡಿ ನೋಡಿ, ಒಬ್ಬ ಲೀಡರ್ಗೆ ಎಲ್ಲವನ್ನೂ ತಿಳಿಯೋದಕ್ಕಾಗುತ್ತಾ? ಕ್ಯಾನ್ ಯು ಬಿ ಎಕ್ಸ್ಪರ್ಟ್ ಇನ್ ಎವ್ರಿಥಿಂಗ್? ಕ್ಯಾನ್ ಯು ಬಿ ಎಕ್ಸ್ಪರ್ಟ್ ಇನ್ R&D, ಮ್ಯಾನುಫ್ಯಾಕ್ಚರಿಂಗ್, ಮಾರ್ಕೆಟಿಂಗ್, ಸೇಲ್ಸ್, ಲಾಜಿಸ್ಟಿಕ್ಸ್, IT, ಫೈನಾನ್ಸ್ ಎಕ್ಸ್ಪರ್ಟ್ ಆಗ್ಬೋದಾ? ಸಾಧ್ಯ ಆಗೋದಿಲ್ಲ. ಹಾಗಾಗಿ ಒಬ್ಬ ಸ್ಮಾರ್ಟ್ ಲೀಡರ್ ಏನ್ ಮಾಡ್ತಾರೆ? ಹಿ ಸರೌಂಡ್ಸ್ ಹಿಮ್ಸೆಲ್ಫ್ ವಿತ್ ಸ್ಮಾರ್ಟರ್ ಪೀಪಲ್. ತಮ್ಮ 4 ಕಡೆ ಎಂತಹ ಸ್ಮಾರ್ಟ್ ಜನರನ್ನ ತರ್ತಾರೆ ಅಂದ್ರೆ, ಅವರು ಯಾವುದೋ ಒಂದು ಡೊಮೇನ್ ಅಲ್ಲಿ ಹೆಚ್ಚು ಸ್ಮಾರ್ಟ್ ಆಗಿರ್ತಾರೆ. ಆನಂತರ ಅವರು ಕಲಿಯೋದಕ್ಕೆ ಪ್ರಾರಂಭಿಸ್ತಾರೆ, ಮತ್ತೆ ಅದನ್ನ ಕಾರ್ಯರೂಪಕ್ಕೆ ತರ್ತಾರೆ. ಅವರ ಎಕ್ಸ್ಪರ್ಟೈಸ್ ಅನ್ನ ಬಳಸ್ಕೊಳ್ತಾರೆ ಸರಿಯಾದ ರೀತಿಯಲ್ಲಿ. ಯಾವುದೇ ಲೀಡರ್ ಕೂಡ ಯಾವುದೇ ಜಾಗದಲ್ಲಿ ಸಕ್ಸಸ್ ಆಗಬೇಕು ಅಂದ್ರೆ 3 ವಿಷಯಗಳು ಬೇಕು. ಮೊದಲನೇದು, ಹಿ ಶುಡ್ ಬಿ ಲೈಕ್ಡ್. ಹಾಗಾಗಿ ನೀವು ನ್ಯೂ ಲೀಡರ್ ಆಗಿರುವಾಗಲೆಲ್ಲ, ನೀವೊಬ್ಬ ಹೊಸ ಪ್ರಮೋಟಿ ಆಗಿದ್ದಾಗ, ನೀವು ನಿಮ್ಮ ಜೂನಿಯರ್ಸ್ ನಡುವೆ ಹೋಗಬೇಕು, ಸರಿಯಾದ ನಡತೆ ತೋರಿಸಿ ಅವರನ್ನ ತಿಳ್ಕೋಬೇಕು. ಸೇಲ್ ಈಸ್ ಔಟ್ಕಮ್ ಆಫ್ ಸಂಬಡೀಸ್ ವರ್ಕಿಂಗ್. ಸೇಲ್ ಈಸ್ ಔಟ್ಕಮ್ ಆಫ್ ಸಂಬಡೀಸ್ ಥಿಂಕಿಂಗ್. ಸೇಲ್ ಈಸ್ ಔಟ್ಕಮ್ ಆಫ್ ಸಂಬಡೀಸ್ ಅಂಬಿಷನ್. ಅವರ ನೀಡ್ಸಿನ ಮೇಲಿದೆ. ಅವ್ರು ನೀಡಿಯಾಗಿದ್ದು ಅಂಬಿಷಿಯಸ್ ಆಗಿದ್ರೆ, ಅವರ ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ ಇದೆ, ಅವರ ಫ್ಯಾಮಿಲಿಗೆ ಅಗತ್ಯ ಇದೆ ಅಂತಾದ್ರೆ, ಅವ್ರಿಗೆ ಅಂಬಿಷನ್ ಇದ್ರೆ ಅದನ್ನು ನೀವು ತಿಳ್ಕೋಬೇಕು. ಯು ಶುಡ್ ಬಿ ಲೈಕ್ಡ್ ಫಸ್ಟ್. ಎರಡನೇದು ಗೌರವ. ಒಬ್ಬ ಲೀಡರ್ ಗೌರವ ಪಡೆಯೋದು ಯಾವಾಗ ಅಂದ್ರೆ, ಅವರು ಪ್ರೊಫೆಷನಲಿ ಮಾಡುವಂತ ಕೆಲಸ ಅದು ಅವರ ಜೂನಿಯರ್ಸ್ಗಿಂತ ಚೆನ್ನಾಗಿದ್ದಾಗ. ಮತ್ತೆ ನೀವೊಬ್ಬ ಮ್ಯಾನೇಜರ್, ಎ ಲೀಡರ್, ಸೆಕೆಂಡ್ ಲೈನ್, ಥರ್ಡ್ ಲೈನ್, ಯಾವುದೇ ಲೈನ್ ಆದ್ರೂ, ಯಾವುದೋ ಒಂದು ವಿಷಯದಲ್ಲಿ ನೀವು ಎಕ್ಸ್ಪರ್ಟ್ ಆಗಿರ್ತೀರಿ. ಆ ಜಾಗದಲ್ಲಿ, ಆ ಏರಿಯಾಕ್ಕೆ ನೀವು ಹೋಗಿ ಡೂ ಸಮಥಿಂಗ್ ಗ್ರೇಟ್.
ಆಗ ನಿಮ್ಮ ಧ್ವನಿ ತಾನಾಗಿ ಆಂಪ್ಲಿಫೈ ಆಗುತ್ತೆ. ನೀವು ಯಾವುದೋ ನಗರದಲ್ಲಿ ಡಾಕ್ಟರ್ಸನ್ನ ತಿಳಿದಿದ್ರೆ ಅಲ್ಲೋ ಕನ್ವರ್ಟ್ ಮಾಡಿ ನಿಮ್ಮ ಗೆಳೆಯರಿರ್ಬೋದು. ಒಬ್ಬ ಲೀಡರ್ ಸೂಪರ್ಮ್ಯಾನ್ ಆಗಿರೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅವ್ರು ಎಲ್ಲಿ ಬೇಕಾದರೂ ಹೋಗಿ, ಯಾವುದೇ ಸ್ಟೇಟ್ಗೆ ಹೋಗಿ, ಯಾವುದೇ ಏರಿಯಾಕ್ಕೆ ಹೋಗಿ, ಅಲ್ಲಿ ಏನು ಬೇಕಾದರೂ ಮಾಡ್ಬೋದು. ಹಾಗಾಗೋದಿಲ್ಲ. ಅವರಿಗೆ ಬೆಲೆ ಏನೋ ಇರ್ಬೋದು. ಆದ್ರೆ ಅದಕ್ಕೂ ಮೊದಲು ಜೂನಿಯರ್ಸಿನ ರೆಸ್ಪೆಕ್ಟ್ ಅನ್ನ ಗೇನ್ ಮಾಡೋದಕ್ಕೆ ನಿಮ್ಮ ಯಾವುದೋ ಏರಿಯಾದಲ್ಲಿ ಮಾಡುವಂತಹ ಕೆಲಸ ಬಹಳ ದೊಡ್ಡದಿದ್ರೆ ಅವರ ಧ್ವನಿ ತಾನಾಗಿ ಆಂಪ್ಲಿಫೈ ಆಗತ್ತೆ. ಥರ್ಡ್, ಅವರು ಖಚಿತಪಡಿಸ್ಕೋಬೇಕು ತಮ್ಮ ಟೀಮ್ ಏನಿದೆ ಅದು ಒಂದೇ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅಂತ. ಟೀಮ್ ಡಿವೈಡ್ ಆದರೆ, ಲೀಡರ್ಶಿಪ್ ಕಾಣಿಸ್ತಾ ಇಲ್ಲ ಅಂದ್ರೆ, 3 ಜನ ಈ ಕಡೆ ಕೆಲಸ ಮಾಡ್ತಿದ್ದು, 10 ಜನ ಆ ಕಡೆ ಕೆಲಸ ಮಾಡ್ತಿದ್ರೆ, 5 ಜನ ಇನ್ನೆಲ್ಲೋ ಕೆಲಸ ಮಾಡ್ತಾ ಇದ್ರೆ, ದ ಔಟ್ಕಮ್ ವುಡ್ ನೆವರ್ ಬಿ ಇಫೆಕ್ಟಿವ್. ಇದು ಕೂಡ ಬಹಳ ಮುಖ್ಯ. ಕಳೆದ ದಿನಗಳಲ್ಲಿ ಮ್ಯಾನ್ ಕೈಂಡ್ ಇದರಿಂದಾಗಿ ಸಫರ್ ಆಯಿತು. ಆದ್ರೆ ಈಗ ನಾವು ಬದಲಾಗ್ತಿದ್ದೀವಿ, ತುಂಬಾ ಬದಲಾಗಿದ್ದೀವಿ, ತುಂಬಾ ಇಂಪ್ರೂವ್ ಆಗಿದ್ದೀವಿ. ಬಟ್ ಮಾಡೋದಕ್ಕೆ ಇನ್ನೂ ಬಹಳ ಕೆಲಸ ಇದೆ. ಬಹಳಷ್ಟು ಚೇಂಜಸ್ ತರಬೇಕಾಗಿದೆ. ಈಗ ಕೂಡ ಜನರು ನಾಸ್ಟಾಲ್ಜಿಕ್ ಆಗಿದ್ದಾರೆ. ಈಗಲೂ ಸಹ ಜನ ಹೇಳ್ತಾರೆ, ಇಲ್ಲ ಹಳೆ ಸಮಯವೇ ಚೆನ್ನಾಗಿತ್ತು ಅಂತ. ಅದರಲ್ಲಿ ಆಕ್ಟಿವಿಟೀಸ್ ನಲ್ಲಿ ಏನ್ ಮಾಡಿದ್ರು ಯಾರು ಏನು ಕೇಳ್ತಿರ್ಲಿಲ್ಲ, ಬೇಗ ಮನೆಗೆ ಬರ್ತಿದ್ವಿ, ನನ್ಗೆ ಗೊತ್ತಿಲ್ಲ ಅವ್ರು ಏನ್ ಹೇಳ್ತಾರೆ ಅಂತ. ಬಟ್ ಐ ಜಸ್ಟ್ ವಾಂಟ್ ಟೆಲ್ ಯು ಒನ್ ಥಿಂಗ್ ಸರ್, ವಿ ಆರ್ ಆನ್ ಎ ವೆರಿ ಫಾಸ್ಟ್ ಟ್ರ್ಯಾಕ್. ಮತ್ತೆ ಇದೇನು ಎಕ್ಸ್ಪ್ರೆಸ್ ಹೈವೇಯಲ್ಲಿ ಒಂದು ರೇಸಿಂಗ್ ಟ್ರ್ಯಾಕ್ ಏನಲ್ಲ. ನಾವಲ್ಲೇನು ಫರಾರಿ ನಡೆಸಬೇಕಾಗಿಲ್ಲ. ರಿಮೆಂಬರ್ ದಿಸ್, ಮ್ಯಾನ್ ಕೈಂಡ್ ನಲ್ಲಿ ನೀವು ಗ್ರೋ ಆಗಬೇಕಾದ್ರೆ ಯು ಹ್ಯಾವ್ ಟು ಚೇಂಜ್ ಅ ಲಾಟ್. ಇನ್ನೊಂದು ವಿಷಯ ಏನು ಅಂತಂದ್ರೆ, ಜನರು ಜಸ್ಟ್ ಫಾಲೋ ಎ ಫ್ಯಾಷನ್. ಈಗ ಎಲ್ಲರೂ ಕೂಡ ಇವತ್ತಿನ ದಿನದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿದ್ದಾರೆ. ಎಲ್ಲರೂ ಪರಸ್ಪರ ಇನ್ಫ್ಲೂಯೆನ್ಸ್ ಮಾಡ್ತಾರೆ, ಒಂದು ಫ್ಯಾಷನ್ ಅಲ್ಲಿದ್ದಾರೆ. ಎಲ್ರಿಗೂ ಇವತ್ತಿನ ದಿನದಲ್ಲಿ ಪಾಡ್ಕಾಸ್ಟರ್ ಆಗಬೇಕು ಅಂತಿದೆ. ಎಲ್ಲರೂ ಕೂಡ ಬೇರೆಯವ್ರು ಮಾಡಿದ್ದಾನೆ ತಾವು ಮಾಡ್ತಾರೆ. ಬಟ್ ಇಫ್ ಯು ಬೇಸಿಕಲಿ ಆರ್ ಎ ಡಿಸ್ರಪ್ಟರ್, ಮ್ಯಾನ್ ಕೈಂಡಿಯನ್ಸ್ ಯಾವಾಗಲೂ ಹಾಗೆ ಇರ್ತಾರೆ. ದೆನ್ ಯು ವಿಲ್ ಬಿ ನೋಟಿಸ್ಡ್. ಯೋಚನೆ ಮಾಡಿ, ಎಲ್ಲರೂ ಯಾವ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾವು ಡಿಫ್ರೆಂಟ್ ಆಗಿ ಮಾಡಬೇಕು. ಅಂಡ್ ಐ ಟೆಲ್ ಯು ವಾಟ್, ಎಲ್ಲರಿಗೂ ಕೂಡ ಇವತ್ತಿನ ದಿನದಲ್ಲಿ ಬೇಕಾದ್ದೇನೆಂದ್ರೆ, ನಾನು ಇವತ್ತು ಮಾಡಬೇಕು, ಕಡಿಮೆ ಕೆಲಸ ಮಾಡಿ ಹೆಚ್ಚು ಸಿಗಬೇಕು. ಐ ಶುಡ್ ಡೂ ಲೆಸ್, ಐ ಶುಡ್ ಗೆಟ್ ಮೋರ್. ಜನರಿದಕ್ಕೆ ಒಂದು ಬೇರೆ ಹೆಸರನ್ನ ಕೊಟ್ಟಿದ್ದಾರೆ. ಅದು ಕೇಳ್ತಾರೆ ಸ್ಮಾರ್ಟ್ ವರ್ಕಿಂಗ್. ಅವರು ಹಾರ್ಡ್ ವರ್ಕಿಂಗ್ ಮೇಲೆ ಕಡಿಮೆ ನಂಬಿಕೆ ಇರ್ತಾರೆ. ಅಂಡ್ ದೇ ಬಿಲೀವ್ ಮೋರ್ ಆನ್ ಸ್ಮಾರ್ಟ್ ವರ್ಕಿಂಗ್. ಅವರು ಬೇರೆ ರೀತಿಯಲ್ಲಿ ಈ ವಿಷಯವನ್ನ ಜಸ್ಟಿಫೈ ಮಾಡ್ತಾರೆ. ಆದ್ರೆ ನನ್ನ ನಂಬಿಕೆ ಏನು ಅಂತಂದ್ರೆ, ಯಾವುದೇ ಸಮಯದಲ್ಲಿ ನೀವೊಂದು ಸಿದ್ಧಾಂತವನ್ನು ಅನುಸರಿಸಿದ್ರೆ ಅದನ್ನು ನೀವು ಅನುಸರಿಸಿರಬಹುದು, ಅಥವಾ ನಿಮ್ಮ ಪರಿಸ್ಥಿತಿಗಳು ಹಾಗೆ ಇರಬಹುದು, ಆದರೆ ಅವು ನಿಮಗೆ ತುಂಬಾ ಕೊಟ್ಟಿರಬಹುದು. ಡೂ ಮೋರ್, ಎಕ್ಸ್ಪೆಕ್ಟ್ ಲೆಸ್. ಡೂಯಿಂಗ್ ಮೋರ್ ಅಂಡ್ ಎಕ್ಸ್ಪೆಕ್ಟಿಂಗ್ ಲೆಸ್ ಅಂದ್ರೆ ಏನು? ಈಗ ನೀವು 100 ಕಾಲ್ ಮಾಡಿದ್ರೆ ಇದರಲ್ಲಿ 80 ಕಾಲ್ ಸಕ್ಸಸ್ಫುಲ್ ಆಗುತ್ತೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ಕೊಳ್ಬೇಡಿ. 80 ಕೆನಾಟ್ ಬಿ ಸಕ್ಸಸ್ಫುಲ್. ನನ್ನ 20-30% ಕಾಲ್ಸ್ ವುಡ್ ಬಿ ಸಕ್ಸಸ್ಫುಲ್ ಅಂದ್ರೆ 10-15 ಅಥವಾ 20% ಡಾಕ್ಟರ್ಸ್ ಅನ್ನ ನಾನು ಕನ್ವರ್ಟ್ ಮಾಡೋದಕ್ಕೆ ಸಾಧ್ಯ ಅನ್ಕೊಂಡ್ರೆ 20-30 ಅಥವಾ 40% ಐ ಬಿ ಏಬಲ್ ಟು ಮೇಂಟೈನ್. ಅದರ ಆಧಾರದ ಮೇಲೆ ನಾನು ನನ್ನ ನ್ಯೂ ಪ್ರೊಡಕ್ಷನ್ ಸೇಲ್ಸ್ ಮತ್ತು ಎಲ್ಲವನ್ನು ಹೆಚ್ಚಿಸ್ತೇನೆ. ಅದರಿಂದ ಏನು ಪ್ರಯೋಜನ ಆಗುತ್ತೆ? ಪ್ರಯೋಜನ ನಂಬರ್ 1, ಈಗ ನಿಮ್ಮ ಸಕ್ಸಸ್ ರೇಟ್ ಅದಕ್ಕಿಂತ ಹೆಚ್ಚಿದೆ ಅಂತಾದ್ರೆ ಮೋಟಿವೇಟ್ ಆಗ್ತೀರಿ. ಆದ್ರೆ ಇನ್ನೊಂದೆಡೆ ಈಗ ನೀವು ಹೀಗೆ ಯೋಚನೆ ಮಾಡಿದ್ರೆ, ಈಗ ನಾನು ಅಲ್ಲಿಗೆ ಹೋದಾಗ ನನಗೆ ರೆಡ್ ಕಾರ್ಪೆಟ್ ವೆಲ್ಕಮ್ ಸಿಗುತ್ತೆ, 10ರಲ್ಲಿ 8 ಮಂದಿ ಅಂದ್ರೆ 80% ಡಾಕ್ಟರ್ಸ್ ನಿಮ್ಮನ್ನ ವೆಲ್ಕಮ್ ಮಾಡ್ತಾರೆ ಅಂತ ನೀವೇನಾದ್ರೂ ತಿಳ್ಕೊಂಡ್ರೆ ಅದು ಹಾಗಾಗೋದಿಲ್ಲ. ಯಾಕಂದ್ರೆ ಜಗತ್ತಿನಲ್ಲಿ, ಪ್ರಾಕ್ಟಿಕಲ್ ಜಗತ್ತಿನಲ್ಲಿ, ರಿಯಲ್ ಜಗತ್ತಿನಲ್ಲಿ ಥಿಯರಿಟಿಕಲ್ ವರ್ಲ್ಡ್ಗೆ ಸ್ವಾಗತ ಇರೋದಿಲ್ಲ. ನೀವು ಜಗತ್ತಿಗೆ ಹೋದಾಗ, ರಿಯಲ್ ವರ್ಲ್ಡ್ಗೆ ಹೋದಾಗ, ಯಾವ ಪೋಸ್ಟಿಗೆ ಹೋದ್ರೂ ಕೂಡ ನಿಮ್ಗೆ ಆ ಸಕ್ಸಸ್ ಸಿಗೋದಿಲ್ಲ. ಯು ಗೆಟ್ ಫ್ರಸ್ಟ್ರೇಟೆಡ್ ವೆರಿ ಫಾಸ್ಟ್. ನಾನು ಜನರನ್ನ ನೋಡಿದ್ದೀನಿ, ಮೆಡಿಕಲ್ ರ್ಯಾಪ್ಸ್, ಇಲ್ಲ ಈ ಪ್ರೊಫೆಷನ್ ಕೆಟ್ಟದು, ಬಿಸಿಲಲ್ಲಿ ತಿರುಗಾಡಬೇಕಾಗತ್ತೆ, ಎಷ್ಟೊಂದು ಸ್ಟ್ರಗಲ್ ಮಾಡಬೇಕಾಗತ್ತೆ ಅಂತಾರೆ. ಹಣ ನಾವು ಕಡಿಮೆ ಸಿಗುತ್ತೆ, ಬೇಡ ನನಗೆ ಅಂತದ್ದು ಬೇಡ ಅಂತಾರೆ. ಆ ರೀತಿ ನಾನು ಕೆಲಸ ಮಾಡಲ್ಲ ಅಂತಾರೆ. ನಾನು ಚೇಂಜ್ ಮಾಡಬೇಕು, ನಾನು ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು, ಬೇರೆ ಏನಾದರೂ ಮಾಡಬೇಕು ಅಂತಾರೆ. ಹೀಗೆ ಜನರು ಪ್ಲಾನ್ ಬಿ ಅನ್ನ ಇಟ್ಕೋತಾರೆ. ಜೀವನದಲ್ಲಿ ಯಾವತ್ತೇ ಆದರೂ ಪ್ಲಾನ್ ಬಿ ಇಟ್ಕೊಂಡ್ರೆ ನೀವು ಇಂಡೈರೆಕ್ಟ್ಲಿ ನಿಮಗೆ ಹೇಳ್ಕೊಳ್ತೀರಿ 50-50, ಆಗಿಲ್ಲ ಅಂದ್ರೆ ಬೇರೆದಕ್ಕೆ ಹೋಗೋಣ. ಅಂಡ್ ದಟ್ಸ್ ದ ವರ್ಸ್ಟ್ ಥಿಂಗ್ ಯು ಕ್ಯಾನ್ ಡೂ. ಯಾವಾಗಲೂ ಪ್ಲಾನ್ ಎ ಅನ್ನೇ ಇಟ್ಕೊಳ್ಳಿ, ಪ್ಲಾನ್ ಬಿ ಅಲ್ಲ. ಆಗ ನೀವು ಚೆನ್ನಾಗಿ ಕೆಲಸ ಮಾಡ್ತೀರಿ. ಎರಡನೇದಾಗಿ, ಡೂ ಮೋರ್, ಎಕ್ಸ್ಪೆಕ್ಟ್ ಲೆಸ್. ಇನ್ನೊಂದು ಅಡ್ವಾಂಟೇಜ್, ನೀವು ಮ್ಯಾನೇಜರ್ ಆದಾಗ ಯು ವಿಲ್ ಸ್ಟಾಪ್ ಎಕ್ಸ್ಪೆಕ್ಟಿಂಗ್ ಯುವರ್ ಜೂನಿಯರ್ಸ್ ಟು ಫಾಲೋ ಯು ಇನ್ ಒನ್ ಗೋ. ನಾನು 1 ಸಲ ಹೇಳಿದೆ, 2 ಸಲ ಹೇಳಿದೆ, ಅವನು ಮಾಡಿಲ್ಲ, ಅಥವಾ ನಾನು ಎಕ್ಸ್ಪೆಕ್ಟ್ ಮಾಡಿದೆ ಅವನು ಮಾಡ್ದ ಅಂತ. 1-2 ಬಾರಿ ಮಾಡಿದ್ರೆ ಜನರು ಮಾಡ್ತಾರೆ ಅಂತ ನೀವು ಗ್ರಹಿಸ್ಕೊಂಡ್ರೆ, ದೆನ್ ಯು ಆರ್ ಲಿವಿಂಗ್ ಇನ್ ಎ ವೆರಿ ಇಂಪ್ರಾಕ್ಟಿಕಲ್ ಫೂಲ್ಸ್
ಪ್ಯಾರಡೈಸ್. ಈಗ ನಾವು ಬೇರೆಯವರಿಂದ ಕೆಲಸ ಆಗಬೇಕು ಅಂತ ಗ್ರಹಿಸಿದ್ರೆ ಆಗೋದಿಲ್ಲ. ಅದು ನೀವು ಡೇ ಒನ್ನಿಂದ ಯೋಚನೆ ಮಾಡೋದಾದ್ರೆ, ನನ್ನ ಟೀಮ್ 100 ಜನರದ್ದಿರಬೇಕಾದ್ರೆ 100 ಬಾರಿ ನಾವು ಅದನ್ನು ಮತ್ತೆ ಮತ್ತೆ ಹೇಳಬೇಕಾಗತ್ತೆ. ನಿಮ್ಮಲ್ಲಿ ಇನ್ನೊಂದು ಆಟ್ರಿಬ್ಯೂಟ್ ಇನ್ಕ್ರೀಸ್ ಆಗತ್ತೆ, ಅಂಡ್ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಹೇಳೋದು ಫಾಲೋ ಅಪ್ ಮಾಡುವಂತಹ ಆಟ್ರಿಬ್ಯೂಟ್ ಕ್ವಾಲಿಟಿ. ಮತ್ತೆ ಮತ್ತೆ ಕೇಳೋದು, ಮತ್ತೆ ಮತ್ತೆ ಹೇಳೋದು. ನಿಮಗೆ ಒಂದೇ ವಿಷಯವನ್ನ ಮತ್ತೆ ಮತ್ತೆ ಹೇಳುವಂತಹ ಅಭ್ಯಾಸ ಆಗ್ಬಿಡತ್ತೆ. ಸೊ ದ್ಯಾಟ್ ಪೀಪಲ್ ರಿಮೆಂಬರ್ ಇಟ್. ಇದು ಬಹಳ ಇಂಪಾರ್ಟೆಂಟ್ ಆಗಿದೆ. ಇನ್ನೊಂದು ಅಡ್ವಾಂಟೇಜ್ ಇದೆ ಇದ್ರದ್ದು, ನೀವು ಫ್ರಸ್ಟ್ರೇಟ್ ಆಗಲ್ಲ. ಈಗ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ನನ್ನ ಜೂನಿಯರ್ಸ್ 1 ನಿಮಿಷದಲ್ಲಿ ಮಾಡ್ತಾರೆ ಅಂತ ತಕ್ಷಣ ಮಾಡ್ತಾರೆ. ಆಗ ಅವ್ರು ಮಾಡಿಲ್ಲ ಅಂದ್ರೆ ನಾನು ಫ್ರಸ್ಟ್ರೇಟ್ ಆಗ್ತೀನಿ, ನನಗೆ ಸಿಟ್ಟು ಬರುತ್ತೆ. ಐ ಸ್ಪೀಕ್ ರೂಡ್ಲಿ ವಿತ್ ಹಿಮ್, ಸಿಟ್ ಮಾಡ್ತೀನಿ ಅವನಲ್ಲಿ. ಮತ್ತೆ ಇಟ್ ಎಂಡ್ಸ್ ಅಪ್ ಬಿಕಮಿಂಗ್ ಟಾಕ್ಸಿಕ್ ಎನ್ವೈರ್ಮೆಂಟ್, ಲೆಸ್ ಪ್ರೊಡಕ್ಟಿವ್ ರಾದರ್ ದೆನ್ ಮೋರ್ ಪ್ರೊಡಕ್ಟಿವ್. ವ್ಯಕ್ತಿಯ ಕ್ಯಾಪಬಿಲಿಟಿ ಹೆಚ್ಚುವ ಬದಲಾಗಿ ಕಡಿಮೆ ಆಗುತ್ತೆ. ಅವರನ್ನು ಕೆಟ್ಟದಾಗಿ ರೂಡ್ಲಿ ಮಾತಾಡಿಸಿದಾಗ ನಿಸ್ಸಂದೇಹವಾಗಿ ನಾವು ಜನರನ್ನ ಪ್ರೇಸ್ ಮಾಡಬೇಕು, ಕ್ರಿಟಿಸೈಸ್ ಕೂಡ ಮಾಡಬೇಕು, ಅಗತ್ಯ ಇದು. ಆದರೆ ನಮಗೆ ತಿಳಿದಿರಬೇಕಾದ್ದು ಯಾಕೆ ಪ್ರೇಸ್ ಮಾಡೋದು, ಯಾವ ವಿಷಯಕ್ಕೆ ಪ್ರೇಸ್ ಮಾಡೋದು, ಓವರ್ ಪ್ರೇಸ್ ಮಾಡಬಾರ್ದು. ಮತ್ತೆ ಯಾಕಾಗಿ ಕ್ರಿಟಿಸೈಸ್ ಮಾಡೋದು, ನಾವು ಕ್ರಿಟಿಸೈಸ್ ಮಾಡುವಾಗ ಎಲ್ಲಿ ಕ್ರಿಟಿಸೈಸ್ ಮಾಡಬೇಕು, ಪ್ರತ್ಯೇಕವಾಗಿ ಸಿಚುವೇಶನ್ಸ್ ನೋಡಿಕೊಂಡು, ಸರ್ಕಮ್ಸ್ಟಾನ್ಸಸ್ ಅನ್ನು ನೋಡಿಕೊಂಡು ಆಗ ಮಾಡಬೇಕು. ಯು ಹ್ಯಾವ್ ಟು ರಿಮೆಂಬರ್ ದಿಸ್. ಯಾವುದೇ ಒಬ್ಬ ಲೀಡರ್ ಸಕ್ಸಸ್ಫುಲ್ ಆಗಬೇಕಾದ್ರೆ ಅವರು ಕೆಲವು ವಿಷಯಗಳನ್ನ ಮಾಡಬೇಕಾಗತ್ತೆ. ಒಂದು ಅಂದರೆ ನೀವು ಲೈಕ್ ಆಗಿರಬೇಕು, ಒಳ್ಳೆ ಕೆಲಸ ಮಾಡಿ, ರೆಸ್ಪೆಕ್ಟ್ ಗೇನ್ ಮಾಡಿ, ಟೀಮನ್ನು ಒಂದು ಕಡೆ ಇಟ್ಕೊಳ್ಳಿ, ಜೊತೆಯಾಗಿಟ್ಕೊಳ್ಳಿ. ಆದರೆ ಬಹಳ ಮುಖ್ಯ ವಿಷಯ ಏನಂದ್ರೆ, ಇದೆಲ್ಲ ಯಾವಾಗ ಆಗೋದು ಅಂದ್ರೆ, ಈ ವಿಷಯದ ಇಫೆಕ್ಟಿವಿಟಿ ಆಗೋದು ಯಾವಾಗ ಅಂದ್ರೆ, ಮೊದಲು ನೀವು ಐಡೆಂಟಿಫೈ ಮಾಡಬೇಕು, ಡಯಾಗ್ನೋಸ್ ಮಾಡಬೇಕು ಯಾರು ಒಳ್ಳೆಯವರು ಅಂತ. ಆ್ಯಂಡ್ ಯು ಜಸ್ಟ್ ರಿವಾರ್ಡ್ ದೆಮ್, ಪ್ರಮೋಟ್ ದೆಮ್. ಸಾಧ್ಯವಾದ್ದೆಲ್ಲ ಅವ್ರಿಗೆ ಕೊಡಿ. ರಿಯಲಿ ನೀವು ಡಿಫ್ರೆನ್ಶಿಯೇಟ್ ಮಾಡಿ, ಇವ್ರಿಗೆ ಹೆಚ್ಚು ಕೊಡ್ತೇನೆ ಅಂತ ಹೇಳಿ, ಇದು ಹೆಚ್ಚು ಒಳ್ಳೆಯದು. ನಾನು ಬ್ಲಂಟ್ಲಿ ಹೇಳಿ ಕೊಡ್ತೀನಿ, ಯಾಕಂದ್ರೆ ನನ್ನ ಬಳಿ ಡೇಟಾ ಇದೆ, ಹಿಂದಿನ ಟ್ರ್ಯಾಕ್ ರೆಕಾರ್ಡ್ ಇದೆ, ಇವನೇನು ಹೇಳಿದಾನೋ ಅದನ್ನು ಮಾಡಿ ತೋರಿಸಿದಾನೆ ಅಂತ. ಅದೇ ಸಮಯದಲ್ಲಿ ಈ ಟೇಲ್ ಏನಿದೆ, ಲೆಗಾರ್ಡ್ಸ್ ಏನಿದೆ, ತೆಗೀರಿ ಅವರನ್ನ. ಒಂದು ಅವರು ಬದಲಾಗಬೇಕು, ಒಂದು ಅವರವರಾಗೆ ಚೇಂಜ್ ಆಗಬೇಕು, ಅಥವಾ ನೀವು ಖಚಿತಪಡಿಸಿ ಅವ್ರ ಕಂಪ್ನಿಯನ್ನು ಚೇಂಜ್ ಮಾಡ್ತಾರೆ ಅಂತ. ಆಗ ಮಿಡ್ಲಲ್ಲಿರೋರು ಅವರು ಈ ಎನ್ವೈರ್ಮೆಂಟಿಗೆ ಬಂದರೆ, ಅಂದರೆ ಈ ಮಿಡ್ಲಲ್ಲಿರೋರು ಅವರು ಮೇಲೆ ಬರ್ತಾರೆ. ಇನ್ನೊಂದು ಸೈಡ್ನಲ್ಲಿ ಯು ವಿಲ್ ಆಲ್ವೇಸ್ ಫೈಂಡ್ ಸಮ್ ಲೀಡರ್ಸ್, ಅವರು ಎಲ್ಲರನ್ನ ಖುಷಿಪಡಿಸ್ತಾರೆ. ಮತ್ತೆ ಎಲ್ಲರನ್ನೂ ಖುಷಿಪಡಿಸುವವರು ಅವರು ಯಾರನ್ನೂ ಖುಷಿಪಡಿಸೋದಕ್ಕಾಗೋದಿಲ್ಲ. ಹೀ ಈಸ್ ನೆವರ್ ಎ ಲೀಡರ್. ಯಾವಾಗಲೂ ಎಲ್ಲರ ಜೊತೆ ಫ್ರೆಂಡ್ಶಿಪ್ಪಲ್ಲಿ ಇರ್ತಾರಲ್ಲ, ಅವರು ಯಾರ ಗೆಳೆಯರೂ ಅಲ್ಲ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎವ್ರಿಬಡಿ ಟು ಐಡೆಂಟಿಫೈ ದ ಬೆಸ್ಟ್, ದ ಮಿಡಲ್ ಆ್ಯಂಡ್ ದ ವರ್ಸ್ಟ್. ವರ್ಸ್ಟ್ ಶುಡ್ ಬಿ ಪನಿಷ್ಡ್, ಬೆಸ್ಟ್ ಶುಡ್ ಬಿ ರಿವಾರ್ಡೆಡ್ ಅಟ್ ಎನಿ ಗಿವನ್ ಕಂಡೀಷನ್. ಆಗ ಮಾತ್ರ ನೀವು ನಿಜಕ್ಕೂ ಸಕ್ಸೀಡ್ ಆಗ್ತೀರಿ. ಕೊನೆಯದಾಗ ನಾನು ನಿಮಗೆ ಹೇಳೋದೇನು ಅಂದರೆ, ವಿದೌಟ್ ಬ್ರಿಂಗಿಂಗ್ ಲಾಟ್ ಆಫ್ ಚೇಂಜಸ್ ಅಟ್ ಎ ಫಾಸ್ಟ್ ಪೇಸ್, ಬದಲಾವಣೆ ಬೇಗ ತಾರದಿದ್ರೆ ಯು ಕೆನಾಟ್ ಪ್ರೋಗ್ರೆಸ್ ಇನ್ ಟರ್ಮ್ಸ್ ಆಫ್ ಪೊಸಿಷನ್, ಸಕ್ಸಸ್, ಮನಿ, ಡೆಸಿಗ್ನೇಷನ್, ನೇಮ್, ಫೇಮ್, ಎವ್ರಿಥಿಂಗ್. ಈಗ ನಾನಿಲ್ಲಿ ನಿಮಗೆ ಹೇಳುವಂಥದ್ದು ಏನು ಅಂತಂದರೆ, ಕೆಲವೊಮ್ಮೆ ಕೆಲವು ಈವೆಂಟ್ಸ್ಗಳು ನಡೆಯೋದನ್ನು ನಾವು ನೋಡ್ತೀವಿ, ಆದರೆ ನಾವು ನಿಜಕ್ಕೂ ಅದಕ್ಕೆ ಅಷ್ಟೊಂದು ಗಮನ ಹರಿಸೋದಿಲ್ಲ. ಯೋಚಿಸಿ ನೋಡಿ, ಆ್ಯಪಲ್ನ ಒಂದು ಫೋನ್ ಲಾಂಚ್ ಆಗುತ್ತೆ, ಆ್ಯಂಡ್ ಯು ಮಸ್ಟ್ ಹ್ಯಾವ್ ಹರ್ಡ್ ಇನ್ ನ್ಯೂಸ್ ಆ್ಯಂಡ್ ನ್ಯೂಸ್ ಚಾನೆಲ್ಸ್. ಕೆಲವರಂತೂ ರಾತ್ರಿಯಿಂದಲೇ ಆ್ಯಪಲ್ನ ಶಾಪಿನ ಮುಂದೆ ನಿಂತ್ಕೊಂಡಿರ್ತಾರೆ. ಬೆಳಗ್ಗೆ ಹೊಸ ಫೋನ್ನ ಖರೀದಿಗಾಗಿ ಸಾಲ್ಗಟ್ಟಿ ನಿಂತಿರ್ತಾರೆ. ಹೊರಗಿನಿಂದ ಒಂದು ವಿಷಯವನ್ನ ನೋಡ್ತಿರುವಂತಹ ವ್ಯಕ್ತಿ ಯೋಚನೆ ಮಾಡೋದು ಅಂದರೆ, ಸ್ವಲ್ಪ ಆಮೇಲೆ ತಗೋಬೋದಲ್ಲ, ಅಂಥದ್ದೇನಾಗಿದೆ. ಇದು ಸಾಮಾನ್ಯವಾಗಿ ಎಲ್ಲ ಜನರ ನಿಲುವಾಗಿರುತ್ತೆ. ದೋಸ್ ಹೂ ಆರ್ ನಾಟ್ ಫ್ಯಾಮಿಲಿಯರ್, ಅಂದರೆ ಅವರ ಪ್ಯಾಷನ್ ಫಾರ್ ನ್ಯೂ ಟೆಕ್ನಾಲಜಿ. ನಮಗೆಲ್ಲ ಅದು ವಿಶೇಷ ಅನ್ನಿಸ್ತದೆ. ಫ್ರಮ್ ದಯರ್ ಪರ್ಸ್ಪೆಕ್ಟಿವ್ ದಿ ಸ್ಮೈಲ್ ಆ್ಯಂಡ್ ಥಿಂಕ್ ದಟ್ ದೀಸ್ ಪೀಪಲ್ ಡೋಂಟ್ ನೋ ನಾವು ಯಾಕೆ ಕಾಯ್ತಿದ್ದೀವಿ ಅಂತ. ಜಗತ್ತಿನಲ್ಲಿ ಟೆಕ್ನಾಲಜಿಯನ್ನು ನಾವು ಬದಲಾಯಿಸಿದ್ದು ಅಂತ ಅವ್ರು ಹೇಳ್ತಾರೆ, ಮತ್ತಿದು ಫ್ಯಾಕ್ಟ್ ಕೂಡ. ನಮಗೆ ಈ ವಿಷಯ ಅರ್ಥ ಆಗೋದಿಲ್ಲ. ಕೆಲವು ಉದಾಹರಣೆ ಕೊಡ್ತೀನಿ ನಿಮಗೆ. ಕಳೆದ ಕೆಲವು ವರ್ಷಗಳಲ್ಲಿ ಕೆಲವು ಬದಲಾವಣೆಗಳನ್ನು ನಾವು ಕಾಣ್ತಿದ್ದೀವಿ ಟೆಕ್ನಾಲಜಿ ಜಗತ್ತಿನಲ್ಲಿ, ಅಂದರೆ ಸಮಾಜದಲ್ಲಿ ಒಟ್ಟಿನಲ್ಲಿ. ಅದು ಅದ್ಭುತವಾಗಿದೆ, ನಮ್ಗೆ ಅರ್ಥ ಆಗ್ತಿಲ್ಲ. ಈಗ ಯೋಚನೆ ಮಾಡಿ, ಈಗ ಕೆಲವು ಸಮಯ ಹಿಂದಷ್ಟೇ ಸಿನಿಮಾ ಹಾಲ್ಸ್ ಬಂತು, ನಂತರ ಕೇಬಲ್ ಟಿವಿ ಬಂತು, ನಂತರ ಟಾಟಾ ಸ್ಕೈ ಬಂತು, ಈಗ ಮತ್ತೆ ಮುಂದುವರಿತು. ನನಗೆ ನೆನಪಿಲ್ಲ ನಾನು ಟಾಟಾ ಸ್ಕೈಯಲ್ಲಿ ಯಾವಾಗ ನೋಡಿದ್ದು ಅಂತ. ಯಾವಾಗಲೂ ಆ್ಯಪಲ್ನಲ್ಲಿ, ನೆಟ್ಫ್ಲಿಕ್ಸ್ನಲ್ಲಿ ಅಥವಾ ಪ್ರೈಮ್ನಲ್ಲಿ ನಾನು ನೋಡ್ತೀನಿ.
ನಾನು ಮೂವಿ ಥಿಯೇಟರ್ನಲ್ಲಿ ಯಾವಾಗ ಕೊನೆ ಬಾರಿ ಮೂವಿ ನೋಡಿದ್ದಂತ ಕೂಡ ನಂಗೆ ನೆನಪಿಲ್ಲ. ಬಿಕಾಸ್ ನಾವ್ ಎವ್ರಿ ನ್ಯೂ ಮೂವಿ ಕಮ್ಸ್ ಜಸ್ಟ್ 1 month ಆನ್ ದಿ ನೆಟ್ಫ್ಲಿಕ್ಸ್ ಅಂಡ್ ಪ್ರೈಮ್. ಇಲ್ಲಿ ನೋಡೋಣ ಅಂತ ಯೋಚನೆ ಮಾಡ್ತೇನೆ. ಅಂಡ್ ಒನ್ಸ್ ಇನ್ ಎ ವೈಲ್ ಐ ಗೋ. ಸಿನಿಮಾ ಹಾಲ್ಗೆ ಹೋಗುವಂತ ಫ್ರೀಕ್ವೆನ್ಸಿ ಏನಿದೆಯಲ್ಲ ಅದು ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ಮತ್ತಿದೀಗ ಕಾಲ ChatGPT ಯದ್ದು. ಥಿಂಗ್ಸ್ ವಿಲ್ ಚೇಂಜ್ ಲೈಕ್ ಎನಿಥಿಂಗ್. ಈಗ ಜಸ್ಟ್ ನೌ ಐ ಸಾ ಒನ್ ಎಂಟರ್ಪ್ರೈಸ್ ಪ್ರೋಗ್ರಾಮ್ ವಿಚ್ ವಿ ಆರ್ ಇಂಪ್ಲಿಮೆಂಟಿಂಗ್ ಇನ್ ಮ್ಯಾನ್ಕೈಂಡ್. ನೀವು ಪ್ರಶ್ನೆ ಕೇಳಿ, ಸೌತ್ನಲ್ಲಿ ಸೇಲ್ ಕಡಿಮೆ ಯಾಕಾಗಿದೆ ಅಂತ 4 ಸೆಕೆಂಡ್ನಲ್ಲಿ ಮ್ಯಾಕ್ಸಿಮಮ್ ಉತ್ತರ ನಮ್ಗೆ ಬಂದುಬಿಡುತ್ತೆ. ಈ ಹೆಡ್ ಕ್ವಾರ್ಟರ್ ಆಗಿಲ್ಲ, ಆ ಹೆಡ್ ಕ್ವಾರ್ಟರ್ ಆಗಿಲ್ಲ ಅಂತ ಬಂದುಬಿಡುತ್ತೆ. ಕೆಲವೊಮ್ಮೆ ನಾವು ಕೆಲವು ವಿಷಯಗಳ ಬಗ್ಗೆ ಸರಿಯಾಗಿ ತಿಳ್ಕೊಳ್ದಿದ್ದಾಗ ನಾವು ಎಸಂಪ್ಷನ್ಸ್ ಮಾಡ್ತೀವಿ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ನಿಮಗೆ, ಮುಂದಿನ ಕೆಲವು ವರ್ಷಗಳಲ್ಲಿ ಈ ಜಗತ್ತು ಒಂದು ಡಿಫ್ರೆಂಟ್ ಜಗತ್ತಾಗಿರುತ್ತೆ. ನಿಮ್ಗಾಗ ಅನಿಸ್ಬೋದು ನಾನು ಯಾವ ಜಗತ್ತಿಗೆ ಬಂದುಬಿಟ್ಟೆ ಅಂತ. ಸೊ ವಾಟ್ ಎವರ್ ವಿ ಆರ್ ಟಾಕಿಂಗ್ ರೈಟ್ ನಾವು, ಕಳೆದ 10-15 ವರ್ಷಗಳಿಂದ ನಾವು ನಿರಂತರವಾಗಿ ಹೇಳ್ತಾನೆ ಬಂದಿದ್ದೀವಿ. ಮತ್ತು ನೀವು ಈಗ ಮ್ಯಾನ್ಕೈಂಡ್ ಹೋಗ್ತಿರುವ ದಾರಿ ನೋಡಿದ್ರೆ ಕೆಲವರು ನೆಗೆಟಿವ್ ಆಗಿ ತಗೋಬಹುದು, ಅನೇಕರು ಪಾಸಿಟಿವ್ ಆಗಿ ತಗೋಬಹುದು. ಹೆಚ್ಚಾಗಿ ಜನರು ಪಾಸಿಟಿವ್ ಆಗಿ ತಗೋಬಹುದು, ಯಾಕಂದ್ರೆ ಅಂಥವರೇ ಉಳಿದಿರೋದು ಹೆಚ್ಚಾಗಿ. ನಾನೀಗ ಮತ್ತೊಮ್ಮೆ ಒಂದು ವಿಷಯವನ್ನ ಮುಖ್ಯವಾಗಿ ಹೇಳಬೇಕಾಗಿದೆ. ಅಡಾಪ್ಟ್ ಚೇಂಜಸ್ ಏನೇ ಆದರೂ ಸರಿ, ಸಂಸ್ಥೆಯ ಇಂಟೆನ್ಷನ್ ಏನು ಅನ್ನೋದನ್ನ ನೋಡಿ. ನೀವು ಕೇಳ್ಬೋದು, ಅವ್ರು ಹೇಳಿದ್ರು, ಇವರಂದ್ರು, ಕಂಪ್ನಿ ಕೆಟ್ಟು ಹೋಗಿದೆ, ಹೀಗಾಗಿದೆ, ಹಾಗಾಗಿದೆ ಅಂತ. ನೀವು ಮ್ಯಾನ್ಕೈಂಡ್ನ ಪಾಲಿಸಿಯನ್ನ ನೋಡಿ, ಇನ್ಸೆಂಟಿವ್ ಅನ್ನ ನೋಡಿ, ಪೊಸಿಷನ್ಸ್ ಅನ್ನ ನೋಡಿ, ಪ್ರಮೋಷನ್ಸ್ ಅನ್ನ ನೋಡಿ. ಈಗ ಈ ನಾಯ್ಸಸ್ ಏನಿವೆಯಲ್ಲ ಅವನ್ನ ಬಿಟ್ಬಿಡಿ. ಮ್ಯಾನ್ಕೈಂಡ್ನಲ್ಲಿ ಏನು ರಿಯಲ್ ಆಕ್ಷನ್ ಆಗ್ತಿದೆ ಅದನ್ನ ನೀವು ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ವಾಸ್ತವ ಏನು ಅಂತ. ವಿ ಆರ್ ಒನ್ ಆಫ್ ದ ಮೋಸ್ಟ್ ಕಂಪ್ಯಾಷನೇಟ್, ನಾನಂತೀನಿ ಒನ್ ಆಫ್ ದ ಮೋಸ್ಟ್ ಗ್ರೌಂಡೆಡ್ ಆರ್ಗನೈಸೇಷನ್. ನಮ್ಮ ಈ ಆರ್ಗನೈಸೇಷನ್ಲಿ ಪ್ರಮೋಟರ್ಸ್ ಅಂದ್ರೆ ನಾವು ಎಲ್ಲರೂ ಸಹ 24/7 365 ಡೇಸ್ ಥಿಂಕಿಂಗ್ ಅಬೌಟ್ ಮ್ಯಾನ್ಕೈಂಡಿಯನ್ಸ್. ಎಲ್ಲೇ ಆದರೂ ಸರಿ, ಪ್ರೊಡಕ್ಷನ್ನಲ್ಲಿ, R&Dಯಲ್ಲಿ, ಮಾರ್ಕೆಟಿಂಗ್ನಲ್ಲಿ, ಸೇಲ್ಸ್ನಲ್ಲಿ, ಆಫೀಸ್ನಲ್ಲಿ ನಾವು ಖಚಿತಪಡಿಸ್ಕೋಬೇಕಾದೇನೆಂದರೆ ನಾವೆಲ್ಲ ಸೇರಿ ಈ ಕಂಪ್ನಿಯನ್ನು ಒಂದು ಇನ್ಸ್ಟಿಟ್ಯೂಷನ್ ಆಗಿಸಿ ಇದರಲ್ಲಿ ಒಟ್ಟು ಅನ್ಬಯಾಸ್ಡ್ ಕಲ್ಚರ್ ಇರಬೇಕು, ಮೆರಿಟೋಕ್ರಸಿ ಇರಬೇಕು. ಮತ್ತೆ ಅದರ ಸ್ಪೀಡ್ ಈಗ ಬಹಳ ಹೆಚ್ಚಾಗಿಬಿಟ್ಟಿದೆ. ಆ್ಯಂಡ್ ಐ ಕ್ಯಾನ್ ಪ್ರಾಮಿಸ್ ಯು, ಗೋಯಿಂಗ್ ಫಾರ್ವರ್ಡ್ ಇನ್ ನೆಕ್ಸ್ಟ್ ಫ್ಯೂ ಇಯರ್ಸ್ ಟೈಮ್, ಯು ವಿಲ್ ಸಿ ಅವರ್ ರೈಸ್ ವಿಲ್ ಬಿ ಮೆಟ್ರಿಯಾಟಿಕ್. ಐ ವಿಶ್ ಯು ಆಲ್ ದ ಬೆಸ್ಟ್. ಗುಡ್ ಲಕ್. ಹ್ಯಾವ್ ಎ ಗ್ರೇಟ್ ಇಯರ್ ಅಹೆಡ್. ಐ ಆಮ್ ಶ್ಯೂರ್ ಈ ವರ್ಷ ಬಹಳ ಅದ್ಭುತವಾಗಿರುತ್ತೆ, ನನ್ಗೆ ಗೊತ್ತು. ಆಲ್ ದ ಬೆಸ್ಟ್. ಬೈ ಬೈ. ಸಿ ಯು.